ಈ ಥರ ರೆಡಿ ಆಗಿದ್ದೀನಿ. ನಿನ್ನೆ ಇದೇ ಬಟ್ಟೆ ನಾನು ತೊಗೊಂಡಿದ್ದು ಹೊನ್ನಾವರದಲ್ಲಿ. ಹಾಗೆ ಇವಾಗ ಹೊರಡ್ತಾ ಇದ್ದೀನಿ ಬಲಿ ಪೂಜೆಗೆ. ತುಂಬಾ ಟೈಮ್ ಹೋಗಿದೆ, ಪೂಜೆ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ಹಾಗೆ ತುಂಬ ಮಕ್ಕಳಿಗೆ ಮಗುವಿಗೆ ರೆಡಿ ಮಾಡಿ ನಾನು ರೆಡಿ ಮಾಡು. ಹಾಗೆ ಟೈಮ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಅರ್ಧ ದಾರಿಯಲ್ಲಿ ಹೋಗಿ ಮುಟ್ಟಿದ್ದೆ ನಾನು. ಮತ್ತು ನಾನು ಏನಂತಾರೆ ದುಪ್ಪಟ್ಟನೇ ತೊಗೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಮತ್ತೆ ನನಗೆ ರಿಟರ್ನ್ ಹೋಗಬೇಕಾಯ್ತು. ಸೊ ನನ್ನ ಮಗಳು ಆಲ್ರೆಡಿ ಹೋಗಿದ್ದಾಳೆ, ನಾನಿವಾಗ ಹೋಗ್ತಾ ಇದ್ದೀನಿ. ಹಾಗೆ ಟೈಮ್ ಆಗ್ತಾ ಬಂತು. ಫುಲ್ ಲುಕ್ ತೋರಿಸ್ಲಿಕ್ಕೆ ಆಗಿದ್ದರೆ ನಾನು ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಗೊತ್ತಿಲ್ಲ ನನಗೆ ಮುಂದೆ ಏನಾಗುತ್ತೆ ಅಂತ. ನಂತರ ಮನೆಗೆ ಬಂದ ತಕ್ಷಣ ಫುಲ್ ಬ್ಯುಸಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಟ್ರೈ ಮಾಡ್ತೀನಿ ಫುಲ್ ಲುಕ್ ತೆಗಿಲಿಕ್ಕೆ. ಒಂದು 2-3 ಫೋಟೋಸನ್ನು ತೆಗ್ದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ, ಜಾಸ್ಲಿನ್ ಹಾಗೂ ನಾನು. ಹಾಗೆ ನೋಡೋಣ, ಇಲ್ಲ ಅಂದ್ರೆ ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಯಾವತ್ತೂ ಕೂಡ ನನಗೆ ಗಡಿಬಿಡಿನೇ, ಗೊತ್ತಿದೆ ಯಾವತ್ತೂ ಕೂಡ ಇದೇ ರೀತಿ ಆಗುತ್ತೆ ಅಂತ. ಆದರೂ ಸಹ ಎಷ್ಟೇ ಬೇಗ 9 ಗಂಟೆಗೆ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದು, ಆದರೂ ಸಹ ನಮ್ಮದೇ ಆಗೋದೇ ಇಲ್ಲ. ಹಾಗೆ ಇವಾಗ ಹೊರಡ್ತೀವಿ, ನಂತರ ನನಗೆ ಸಿಗ್ತೀನಿ. ಫುಲ್ ಲುಕ್ ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಸೊ ಅದನ್ನೇ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆದಂತಹ ಒಂದು ಡ್ರೆಸ್ ಇದು. ಹಾಗೆ ತುಂಬ ಚೆನ್ನಾಗಿದೆ, ಕಲರ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ತೊಗೊಂಡಿತ್ತು. ಹಾಗೆ ಇಷ್ಟ ಆಯಿತು ನನಗೆ ಈ ಡ್ರೆಸ್. ನಿಮಗೂ ಕೂಡ ಇಷ್ಟ ಆಯಿತಾ ಅಂತ ಹೇಳಿ. ಜಾಸ್ಲಿನ್ ರೋಡ್ ಹತ್ರನೇ ಈ ಕ್ರಾಸ್ ಇದೆ. ಈ ಕ್ರಾಸ್ ಒಳಗಡೆಯಿಂದ ಹೋಗ್ಲಿಕ್ಕಿದೆ. ಚರ್ಚಿಗೆ ಹೋಗೋದಾದ್ರೆ ಇಲ್ಲಿಂದ ಸ್ವಲ್ಪ ದೂರ, ಜಾಸ್ತಿ ಇಲ್ಲ, ದೂರನೇ ನಮಗೆ ಪಾರ್ಕಿಂಗ್ ಸಿಕ್ಕಿದೆ. ಹಾಗಾಗಿ ತುಂಬ ನಡ್ಕೊಂಡು ಹೋಗ್ಲಿಕ್ಕಿದೆ ನಮಗೆ. ಕೇಳಿಸ್ತಾ ಇದೆ, ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗೋಗಿದೆ. ಇವಳ ಡ್ರೆಸ್ ಈ ಥರ ಇದೆ. ನನ್ನ ಪ್ರಿನ್ಸಸ್ ಇವಳು, ಪ್ರಿನ್ಸಸ್ ಆಮೇಲೆ ಚಿನ್ನ. ಫುಲ್ ಕಾಡು ನೋಡ್ತಾ ಇರ್ಬೋದು, ಫುಲ್ ಕಾಡು. ಪೂಜೆಗೆ ಸ್ವಲ್ಪ ಲೇಟ್ ಆದ್ವಿ. ಹಾಗೆ ಫೈನಲಿ ಪೂಜೆ ಕಂಪ್ಲೀಟ್ ಆಯಿತು. ಹಾಗೆ ಇವಾಗ ಎಲ್ಲರಿಗೂ ಕೂಡ ವಿಶ್ ಮಾಡ್ತಾ ಇದ್ದೀವಿ. ಹಾಗೆ ಫೋಟೋಸ್ ಕೂಡ ತಗೊಳ್ತಾ ಇದ್ದೀವಿ. ಹಬ್ಬಕ್ಕೆ ಅದೇ ಥರ ಅಲ್ವಾ, ಎಲ್ಲರೂ ಕೂಡ ಸಿಗ್ತಾರೆ, ಫೋಟೋಸ್ ತೆಗೆಯುವಂತಹದ್ದು ಒಂದು ಹ್ಯಾಪಿನೆಸ್. ಇವಾಗನಾದರೂ ಸ್ವಲ್ಪ ನಾವು ಫೋಟೋಸ್ ತೆಗಿಯೋದು ಕಡಿಮೆ, ಇಲ್ಲ ಅಂದರೆ ನಾವು ತುಂಬಾ ತಗೊಳ್ತಾ ಇದ್ವಿ ಮೊದಲು. ಕಾರಲ್ಲಿ ಕೂತ್ಕೊಂಡಿದ್ದೀವಿ, ತುಂಬ ಅಂದರೆ ತುಂಬ ಶಕೆ. ಹಾಗೆ ತುಂಬ ಟೈಮ್ ಕೂಡ ಆಯಿತು. ಮನೆಯಲ್ಲಿ ತುಂಬ ಜನ ಬಂದಿದ್ದಾರೋ ಏನೋ ಅಂತ ಗೊತ್ತಿಲ್ಲ ಇನ್ನೂ ತನಕ. ಹಾಗೆ ತುಂಬ ಸುಸ್ತಾಗಿ ಹೋಗಿದೆ, ತುಂಬ ಅಂದರೆ ತುಂಬ ಶಕೆ. ಸೆಮೆಟ್ರಿ, ಈ ಊರಿನ ಸೆಮೆಟ್ರಿ ಏನಿದೆ ಇಲ್ಲೇನೇ ಇದೆ, ನೋಡ್ತಾ ಇರ್ಬೋದು. ಸ್ವಲ್ಪ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಎಲ್ಲ ಗಿಡಗಳು ನೋಡಿ ಸುಟ್ಟಿ ಹೋಗಿವೆ. ಮನೆಗೆ ಬಂದ ತಕ್ಷಣ ಒಂದು ಚಿಕ್ಕದಾಗಿ ಒಂದು ಪ್ರೇಯರನ್ನು ಮಾಡಿದ್ವಿ. ನಾನು ಬರೋ ತನಕ ಆಲ್ರೆಡಿ ಸ್ಟಾರ್ಟೇ ಆಗಿತ್ತು. ಹಾಗೆ ಎಲ್ಲ ಅಡಿಗೆ ಕೂಡ ಟೇಬಲಲ್ಲಿ ಇಟ್ಟಿದ್ದಾರೆ. ಮೇ ಬಿ ಕಬಾಬ್ ಹಾಗೂ ಕಸ್ಟರ್ಡ್ ಏನಿದೆ ಇನ್ನೂ ತನಕ ಇಟ್ಟಿಲ್ಲ. ಹಾಗೆ ಎಲ್ಲವೂ ಐಟಮನ್ನು ಇಟ್ಟಿದ್ದಾರೆ. ವೆಜ್, ನಾನ್ ವೆಜ್ ಎರಡೂ ಕೂಡ ಇದೆ. ಹಾಗೆ ಎಲ್ಲರಿಗೂ ಬಂದ ತಕ್ಷಣ ಈ ಥರ ಒಂದು ಜ್ಯೂಸನ್ನು ಕೊಟ್ಟಿದ್ರು. ಹಾಗೆ ಇವಾಗ ಕಬಾಬನ್ನು ಫ್ರೈ ಮಾಡ್ತಾ ಇದ್ದಾರೆ. ಇವಳು ನನ್ನ ಕಸಿನ್ ಸಿಸ್ಟರ್, ನನ್ನ ಅತ್ತೆಯ ಮಗಳು. ಪ್ರತಿ ವರ್ಷ ಅಪ್ಪನ ಡಿಪಾರ್ಟ್ಮೆಂಟ್ ಕಬಾಬ್ ಏನಿದೆ ಫ್ರೈ ಮಾಡೋದು. ಇವತ್ತಿನ ದಿನ ಅವರು ಸ್ವಲ್ಪ ತಲೆ ಏನೋ ಸುತ್ತಾ ಇದೆಯಂತೆ. ಸೊ ಹಾಗಾಗಿ ನನ್ನ ಅತ್ತೆ ಮಗಳು ಮಾಡ್ತಾ ಇದ್ದಾಳೆ. ತುಂಬಾ ಇರುತ್ತೆ ಫ್ರೈ ಮಾಡಲಿಕ್ಕೆ, ಎಲ್ಲವೂ ಕೂಡ ಅವಳೇ ಫ್ರೈ ಮಾಡಿದಾಳಂತೆ. ಬೆಂಕಿ ಹತ್ರ ಇರಲಿಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ, ತುಂಬಾ ಶೆಕೆ ಅಲ್ವಾ. ಹಾಗಾಗಿ
ಹಾಗೆ ಎಲ್ಲರೂ ಕೂಡ ಊಟವನ್ನು ಮಾಡ್ತಾ ಇದ್ದಾರೆ. ಅವರವರೇ ಸರ್ವ್ ಮಾಡಿಕೊಂಡು ಊಟ ಮಾಡೋದು ನಾವು ತುಂಬ ವರ್ಷದಿಂದನೇ ಮಾಡ್ತಾ ಇದ್ದೀವಿ. ಯಾರಿಗೂ ಕೂಡ ನಾವು ಬಡಿಸಿ ಕೊಡಲ್ಲ, ಅವ್ರಿಗೆ ಏನೇನು ಬೇಕು ತಗೊಳ್ಳೋದು ತಿನ್ನೋದು. ಯಾಕಂತ ಹೇಳಿದ್ರು ಒಬ್ಬೊಬ್ಬರು ಒಂದೊಂದು ಐಟಮ್ ತಿಂತಾರೆ, ಒಂದೊಂದು ಐಟಮ್ ತಿನ್ನಲ್ಲ, ಆ ಥರ. ಹಾಗೆ ಇವ್ರು ನೋಡಿ ಜ್ಯೂಸ್ ಕುಡಿತಾ ಇದ್ದಾರೆ. ಮಾಡು ಕರ್ಬುತ್ತು कर 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 कोंकली कर कोंकली काट कोंकली काट ಊಟ ಆದ ನಂತರ ಎಲ್ಲರಿಗೂ ಕೂಡ ಕಸ್ಟರ್ಡ್ ಕೂಡ ಇದೆ. ಹಾಗೆ ಫ್ರೂಟ್ ಕಸ್ಟರ್ಡ್ ಇದು. ಹಾಗೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ರೂಮಲ್ಲಿ, ಹಾಲಲ್ಲಿ, ಹೊರಗಡೆ. ಪ್ಲೇಸ್ ಕಡಿಮೆ ಉಂಟಲ್ವಾ, ಸೊ ಹಾಗಾಗಿ ತುಂಬ ಜನರು ಬರ್ತಾರೆ. ಅವರವರ ಕಂಫರ್ಟೇಬಲ್, ಅವರಿಗೆ ಎಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅಲ್ಲಿ ಅವರು ಕೂತ್ಕೊಂಡು ಊಟವನ್ನು ಮಾಡ್ತಾರೆ. ಹಾಗೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಚರ್ಚಿಗೆ ಬಂದಿದ್ದೀವಿ. ಒಳ್ಳೆ ಸ್ಟಾಲ್ ಇರುತ್ತೆ, ಅಂದರೆ ಗೇಮ್ಸ್ ಮಕ್ಕಳದ್ದು ಇರುತ್ತೆ. ಹಾಗಾಗಿ ಬಂದದ್ದು. ಹಾಗೆಯೇ ನಾಟಕ ಉಂಟು, ಸೊ ನಾಟಕಕ್ಕೋಸ್ಕರ ರೆಡಿ ಆಗ್ತಾ ಇದೆ. ಹಾಗೆ ಗೇಮ್ಸ್ ಕೂಡ ಇದೆ, ಸೊ ಅದನ್ನೇ ನಾವು ನೋಡ್ತಾ ಇದ್ವಿ. ನಾನು ಒಂದು 2-3 ಗೇಮನ್ನು ಆಟ ಆಡಿದೆ. ಹಾಗೆ ಒಂದು ಪಕ್ಕದಲ್ಲಿ ಮಕ್ಕಳಿಗೆ ಟಾಯ್ಸ್ ಎಲ್ಲ ಸಿಗತ್ತೆ, ಆ ಥರ ಸ್ಟಾಲ್ ಕೂಡ ಬೀಳತ್ತೆ. ಹಾಗೆ ಐಸ್ ಕ್ರೀಮು ತಿಂತಾ ಇದ್ದೀವಿ ಎಲ್ಲರೂ ಕೂಡ. ನಾನು ಕೂಡ ಐಸ್ ಕ್ರೀಮ್ ತಿಂತೀನಿ. ಚರ್ಚಿಂದ ನಾವು ಸೀದಾ ಹೊಸಕೋಳಿ ಹೋದ್ವಿ. ನಾಟಕಕ್ಕೆ ಮತ್ತೆ ಕೂಡ ತುಂಬಾ ಟೈಮ್ ಇದೆ. ಹಾಗೆ ಹೊಸಕೋಳಿ ಇವತ್ತು ಜಾತ್ರೆ ಅಂತೆ, ಸೊ ಹಾಗಾಗಿ ಒಳ್ಳೆ ಸ್ಟಾಲ್ ಎಲ್ಲ ನೋಡ್ಕೊಂಡು ಬರುವ ಅಂತ ಹೋಗಿದ್ದಾಗಿತ್ತು. ಹಾಗೆ 3-4 ಬೈಕ್ ಏನಿದೆ ನಮ್ಮದೇ, ನಾವು ಕಾರಲ್ಲಿ ಇದ್ವಿ. ಹಾಗೆ ನಡ್ಕೊಂಡು ಬಂದ್ವಿ. ಕಾರನ್ನು ಪಾರ್ಕ್ ಮಾಡಿಕೊಂಡು ಚಿತ್ರಪೇಟೆಗೆ ತಿರುಗಾಡುವಾಗ ದಾರಿಯಲ್ಲಿ ಪಲ್ಲಕ್ಕಿ ಅಂದರೆ ಪಾಲ್ಕಿ ಅಂತ ಹೇಳ್ತಾರೆ, ಅದನ್ನು ಹೋಗ್ತಾ ಇತ್ತು. ಜಾತ್ರೆ ಪೇಟೆಗೆ ತಿರುಗಾಡಲಿಕ್ಕೆ ಅಂತ ಬಂದದ್ದು, ಯಾಕಾದರೂ ಬನ್ನೋ ಅನ್ನೋ ಹಾಗೆ ಫೀಲ್ ಆಯಿತು. ಯಾಕಂತ ಹೇಳಿದರೆ ಬರುವಾಗ ನಮಗೆ ಇಷ್ಟು ಟ್ರಾಫಿಕ್ ಫುಲ್ಲು ನಾವು ಇದು ಶೆಕೆಯಲ್ಲಿ ಬೆವರಿದ್ದೀವಿ. ಹಾಗೆ ಇಲ್ಲಿ ಬಂದ ತಕ್ಷಣ ಜನ ಎಷ್ಟು ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಕ್ರಿಸ್ಟನ್ನು, ಇವಾ, ಹಾಗೆ ಜಸ್ಲಿನ್, ತುಂಬ ಅಂದರೆ ತುಂಬ ಜನರು ಇದ್ದಾರೆ. ಅವ್ರದ್ದು ಮಕ್ಕಳದ್ದೇನೂ ಕಿರಿಕಿರಿ ಇರಲಿಲ್ಲ, ಎಲ್ಲೂ ಕಳೆದೋಗಿದ್ರೆ ಅಂತ ಭಯ ಆಗಿತ್ತು. ಹಾಗೆ ಇದು ರಥ ಎಳಿತಾರಲ್ವ, ಅದು ನಾನು ಯಾವತ್ತೂ ಕೂಡ ನೋಡಿಲ್ಲ ಯಾವ ರೀತಿ ಎಳಿತಾರೆ ಅಂತ. ಹಾಗೆ ಒಂದು ಹತ್ರದಲ್ಲೇ ಇದ್ದಂತಹ ಒಂದು 2-3 ಟಾಯ್ಸನ್ನು ತಗೊಂಡ್ವಿ 3 ಜನರಿಗೆ, ಕ್ರಿಸ್ಟನಿಗೆ, ಇವಾಗೆ, ಹಾಗೆ ಜಾಸ್ಲಿನಿಗೆ. ಮತ್ತು ನಾವು ಜಾಸ್ತಿ ಮುಂದುಗಡೆ ಎಲ್ಲ ಹೋಗಿಲ್ಲ, ಯಾಕಂತ ಹೇಳಿದರೆ ಹೋಗ್ಲಿಕ್ಕೇ ಆಗ್ತಾ ಇರಲಿಲ್ಲ. ಇವಳಿಗೆ ಚಯ್ಯ ಮೊಬೈಲ್ ಅಂತ ನಾವು ಹೇಳ್ತಿದ್ವಿ ಚಿಕ್ಕವರಿರುವಾಗ. ಆ ಮೊಬೈಲನ್ನು ಅವಳಿಗೆ ತೆಗೆಸ್ಕೊಟ್ಟದ್ದು. ಹಾಗೆ ಇವನಿಗೆ ನೋಡಿ ಈ ಥರ ಏನು ಹೇಳ್ತಾರೆ ಅದಕ್ಕೆ ಅಂತ ಗೊತ್ತಿಲ್ಲ. ಹಾಗೆ ಇವಾಗ ಏನಾದರೂ ತಿಂದು ಹೋಗುವ ಅಂತ, ನನಗಂತೂ ಏನೂ ಬೇಡ, ಈ ಥರ ಕಿಟ್ಟನ್ನು ತಗೊಂಡಿದ್ದಾಳೆ. ಮೇ ಬಿ ಬ್ರೆಸ್ಲೈಟ್ ಎಲ್ಲ ಮಾಡೋದಿರಬೇಕದು, ಏನಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಹಾಗೆ ಗೋಬಿ ಮಂಚೂರಿ ಹಾಗೆ ಪಾನಿಪುರಿ ಎಲ್ಲ ತಿಂತಾ ಇದ್ದಾರೆ. ನಾನು ತಿಂತಾ ಇಲ್ಲ, ಅವೆಲ್ಲ ನನಗೆ ಜಾಸ್ತಿ ಏನು ಇಷ್ಟ ಆಗಲ್ಲ. ಮತ್ತು ಹೊಟ್ಟೆ ತುಂಬಿ ಉಂಟಲ್ವ, ಹಬ್ಬದ ಊಟನೇ, ಸೊ ಹಾಗಾಗಿ ನನಗೇನು ಕೂಡ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನೇನು ಕೂಡ ತಿಂದಿಲ್ಲ. ಇವರು ತಿಂತಾ ಇದ್ದಾರೆ. ಮಕ್ಕಳಿಗೆ ಗೋಬಿ ಮಂಚೂರಿಯನ್ನು ಆರ್ಡ್ರ್ ಮಾಡಿದ್ವಿ, ದೊಡ್ಡವರಿಗೆ ಪಾನಿಪುರಿ ಸೇವ್ ಪುರಿಯನ್ನು ಆರ್ಡ್ರ್ ಮಾಡಿದ್ವಿ. ಸೊ ಅದನ್ನೇ ಅವರು ತಿಂತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಡೇ ನಾನು ಮನೆಗೆ ಬಂದಿದ್ದೀನಿ, ನನ್ನ ಗಂಡನ ಮನೆಯಲ್ಲಿ. ನಿಮಗೆ ನಾನು ಆಲ್ರೆಡಿ ಹೇಳಿದ್ನಲ್ವ, ನಮ್ಮ ಮನೆ ಏನಿದೆ ಡೆಮೊಲೇಷನ್ ಆಗ್ತಾ ಇದೆ ಅಂತ. ಸೊ ಅದೇ ಇವಾಗ ಕೆಲಸವನ್ನು ನಡೀತಾ ಇದೆ. ಸೊ ಹಾಗಾಗಿ ಬೆಳಿಗ್ಗೆ ನಾನು ಎದ್ದ ತಕ್ಷಣವೇ ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ. ಮಗಳಿಗೂ ಕೂಡ ಏನೂ ತಿನ್ನಿಸ್ದೆ ನಾನು ಓಡಿ ಬಂದಿದ್ದೀನಿ, ಯಾಕಂದರೆ ಈ ಕೆಲಸ ಇಲ್ಲಿ ನಡೀತಾ ಇದೆ ಅಂತ.
ಸೊ ಇದು ಮರದ ಬುಡ ಏನಿದೆ ತೆಗಿತಾ ಇದ್ದಾರೆ. ತೆಂಗಿನ ಮರ ಇತ್ತು, ಅದನ್ನು ನಾವು ತೆಗೆದ್ವಿ. ಹಾಗೆ ಅದರ ಬುಡವನ್ನು ತೆಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಎಲ್ಲವೂ ಕೂಡ ಲೇವಲ್ ಮಾಡಲಿಕ್ಕಿದೆ. ಸೊ ಆ ಕೆಲಸನೇ ನಡೀತಾ ಇದೆ. ಮನೆ ತೆಗೆದದ್ದನ್ನು ನಿಮಗೆ ನಾನು ಏನು ಕೂಡ ವಿಡಿಯೋನ ಮಾಡಿಲ್ಲ, ಬಿಕಾಸ್ ತುಂಬಾ ಬ್ಯುಸಿ ಇರೋದ್ರಿಂದ ವಿಡಿಯೋ ಬೇಡ, ಏನು ಕೂಡ ಬೇಡ, ನನ್ನದೇ ಕೆಲಸ ನನಗೆ ಸಾಕು ಅನ್ನೋ ಹಾಗೆ ಆಗಿತ್ತು. ಸೊ ಹಾಗಾಗಿ ನಿಮಗೆ ನಾನು ಏನು ಕೂಡ ಶೇರ್ ಮಾಡಿರಲಿಲ್ಲ. ಸೊ ಇದನ್ನು ಜಸ್ಟ್ ನಿಮಗೆ ಶೇರ್ ಮಾಡುವ ಅಂತ ಮಾಡ್ತಾ ಇದ್ದೀನಿ. ತುಂಬಾ ಕಷ್ಟ ಆಯಿತು ಈ ಬುಡವನ್ನು ತೆಗಿಲಿಕ್ಕೆ. ಹಾಗೆ ಫೈನಲಿ ತೆಗೆದಾಯಿತು. ಇವಾಗ ಮೇಲೆ ತಗೊಳ್ಳಿಕ್ಕೆ ಇದೆ. ಹಾಗೆ ನಮ್ಮ ಮನೆ ಹತ್ತಿರ ಏನಿದೆ, ದೊಡ್ಡ ದೊಡ್ಡ ಗಾಡಿ ಎಲ್ಲ ಬರಲಿಕ್ಕಿಲ್ಲ. ಏನಂದರೆ ಚಿಕ್ಕದಾದ ಜೆಸಿಪಿ ಬರುತ್ತೆ. ಸೊ ಇದು ಚಿಕ್ಕ ಜೆಸಿಪಿ. ಸೊ ಅದನ್ನೇ ಇವಾಗ ಬಂದಂತಹದ್ದು. ಹಾಗೆ ಎಲ್ಲವೂ ಕೂಡ ಲೇವಲ್ ಮಾಡಲಿಕ್ಕಿದೆ, ನೋಡ್ತಾ ಇರ್ಬೋದು. ತುಂಬಾ ಲೇವಲ್ ಆಗಿದೆ, ಕೆಲಸ ಇದೆ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಗೈಸ್. ಮತ್ತೆ ನಿಮಗೆ ಸಿಗ್ತೀನಿ, ನೋಡೋಣ ಮತ್ತೆ ಯಾವ ವ್ಲಾಗ್ದೊಂದಿಗೆ ನಿಮಗೆ ನಾನು ಮೀಟ್ ಆಗ್ತೀನಿ ಅಂತ. ಪ್ಲೀಸ್